ಮನ್ನಾ ಬೇಡವೇ ಬೇಡ, ಬೆಳೆ ಕೈ ಕೊಟ್ಟರು ಸಾಲ ತೀರಿಸುವ ಅಜ್ಜಿ. ಅಜ್ಜಿ ಸಾಲ ಮಾಡಲು ಕಾರಣ ಏನು? ಇದುವೇ ಈ ಹೊತ್ತಿನ ವಿಶೇಷ ಮಾದರಿ ಅಜ್ಜಿ. ನಾನು ವಿಜಯ. ಬ್ಯಾಂಕ್ ಸಾಲ ತೆಗೆದುಕೊಂಡ್ರೆ ಅದನ್ನ ತೀರಿಸದೆ ಪರದಾಡೋರೇ ಹೆಚ್ಚು. ಪ್ರತಿ ತಿಂಗಳು ಕಂತು ಕಟ್ಟೋದಕ್ಕೂ ಪರದಾಡೋರು ಇದ್ದಾರೆ. ಇನ್ನು ರೈತರಂತೂ ಸಾಲ ಮಾಡಿದ್ರೆ ಮುಗುದೇ ಹೋಯ್ತು. ಇಂಥದ್ರಲ್ಲಿ ಅಪರೂಪದ ಅಜ್ಜಿ ಇದ್ದಾಳೆ. ಆಕೆಯ ಜೀವನ ಶೈಲಿ ಮಾತ್ರ ಎಲ್ಲರೂ ಮೆಚ್ಚುವಂತಹದ್ದು. ತನಗೆ ಸಾಲ ಮನ್ನಾ ಬೇಡ, ತಾನು ಸಾಲ ಮರುಪಾವತಿ ಮಾಡ್ತೀನಿ ಎನ್ನುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾಳೆ. ಯಾರಪ್ಪ ಆ ಅಜ್ಜಿ ಅನ್ನೋದಕ್ಕೆ ಇಲ್ಲಿದೆ ಉತ್ತರ. ಹೀಗೆ ಯಾರ ಸಹಾಯವೂ ಇಲ್ಲದೆ ಪಟಪಟನೆ ನಡೆದಾಡಿಕೊಂಡಿರುವ ಅಜ್ಜಿಯ ಹೆಸರು ನಿಂಗಮ್ಮ ಮೂರಣ್ಣಿ. ಮೂಲತಃ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ 85 ವರ್ಷದ ಅಜ್ಜಿ ಈಗ ಎಲ್ಲರಿಗಿಂತ ಭಿನ್ನವಾಗಿ ನಿಲ್ಲುತ್ತಾಳೆ. ಇದಕ್ಕೆಲ್ಲ ಕಾರಣ ಆಕೆಗೆ ಸಾಲ ಮರುಪಾವತಿ ಮಾಡುವುದರ ಬಗ್ಗೆ ಇರುವ ಕಾಳಜಿ. ಹೌದು, ನಿಂಗಮ್ಮ ಕಳೆದ 10 ವರ್ಷಗಳಿಂದ ಕಿನ್ನಾಳ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲ ತೆಗೆದುಕೊಳ್ಳುತ್ತಾ ಬಂದಿದ್ದಾಳೆ. ಆದರೆ ಅಂದಿನಿಂದ ಇಂದಿನವರೆವಿಗೂ ಒಂದೇ ಒಂದು ಬಾರಿ ಸಾಲ ಮರುಪಾವತಿ ಮಾಡುವುದನ್ನು ನಿಂಗಮ್ಮನವರು ನಿಲ್ಲಿಸಿಲ್ಲ. ನಿಂಗಮ್ಮ ಮೂರಣ್ಣಿ ಅನ್ನೋ ಹೆಣ್ಮಗಳು ನನಗೆ 10 ವರ್ಷದಿಂದ ಪರಿಚಯ. ಅದಕ್ಕಿಂತ ಮುಂಚೆ ಅವ್ರು ಯಜಮಾನರಿದ್ದರು, ಅವ್ರು ಬರ್ತಿದ್ರು ನನ್ನ ಜೊತೆಗೆ. ಅವರೆಲ್ಲ ಒಂದು ಸರ್ತಿ ಬಂದು ನನಗೆ ಹೇಳಿದ್ದವರು ಏನಂದರೆ, ಭಾಳ ಅಡ್ಡಾಡಿ ಬಂದಿರಿ, ದಯವಿಟ್ಟು ನಮಗೆ ಸಾಲ ಕೊಡ್ರಿ ಅಂತೇಳಿ ತಮ್ಮ ಗ್ರಾಮೀಣ ಭಾಷೆಯಲ್ಲಿ ನಾನು ಕೇಳಿದರು. ತಕ್ಷಣ ಸಾಲ ಕೊಟ್ಟಿದ್ದಂತೂ ಸತ್ಯ. ಯಾವಾಗಲೂ ಫಸ್ಟ್ ಪ್ರಾಂಪ್ಟ್ ರಿಪೇಮೆಂಟ್, ವಸೂಲಾತಿ ನಮ್ಮಲ್ಲಿ ಇಲ್ಲೇ ಇಲ್ಲ. ಅದರಲ್ಲೂ ಇವರು ಮತ್ತು ಇನ್ನೂ ಶ್ರೇಷ್ಠರು ಅವರು. ಹೀಗಾಗಿ ಅವ್ರು ಯಾವಾಗಲೂ ರೊಕ್ಕ ತಂದ ತಕ್ಷಣ ಮತ್ತು ರೊಕ್ಕ ಕೊಡ್ತಾರೆ, ರೊಕ್ಕ ಕೊಟ್ಟ ತಕ್ಷಣ ಹೇಳ್ತಾರೆ. ನಿಂಗಮ್ಮ ಇಲ್ಲಿಯವರೆವಿಗೂ ಕಿನ್ನಾಳ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಟ್ಟು 1,10,000 ಬೆಳೆ ಸಾಲ ಪಡೆದಿದ್ದಾರೆ. ಆದರೆ ಒಂದೇ ಒಂದು ಬಾರಿ ಈಕೆ ಸಾಲ ಮರುಪಾವತಿ ಮಾಡುವುದನ್ನು ನಿಲ್ಲಿಸಿಲ್ಲ. ಸಾಲ ಮರುಪಾವತಿ ಅವಧಿ ಮುಗಿಯುವ ಮೊದಲೇ ನಿಂಗಮ್ಮ ಸಾಲ ಮರುಪಾವತಿ ಮಾಡುವ ಮೂಲಕ ಸೈ ಎನಿಸಿಕೊಂಡಿದ್ದಾರೆ. ಅಲ್ಲೇ ಭಾಳ ದಿವಸ ಆತ್ರಿ ನಾ ಸಾಲ ಮಾಡಿದ್ದ, ಹಂಗ ಕಟ್ಕೊಂತ ಎತ್ಕೊಂತ ಹೋಗೀನಿ. ಎಲ್ಲದೂ ಶಿವಂದ್ರಿ ಅಷ್ಟು ನಿಮಗೆ. ನಂದೇನು ಹೊಲದ ಮೇಲೆ ಸಾಲ ಕೊಡ್ತವ್ರು, ಬುಕ್ಕದ ಮೇಲೆ ಕೊಡ್ತಾರೆ, ಮನೆ ಮೇಲೆ ಕೊಡ್ತವ್ರು, ಎಲ್ಲದಕ್ಕೂ ಕೊಟ್ಟಿರಲ್ಲ. ಇಷ್ಟು ಸೈಕರ್ಯ ಎಲ್ಲಿ ಸಿಗ್ತೈತಿ? ಅವ್ರಿಗೆ ಕಟ್ಟಿ ಅವು ಎತ್ಕೊಂಡು ಹೋಗುವಲ್ಲ, ವರ್ಷಕ್ಕೆ ಕಟ್ಟಿ ಲೆಕ್ಕ ಮಾಡ್ಕೊಂಡು. ಅನೇಕ ಜನ ಸಾಲ ಪಡೆದವರು ನಿಂಗಮ್ಮರಿಗೆ ಸಾಲ ಮರುಪಾವತಿ ಮಾಡಬೇಡ ಅಂತ ಹೇಳಿಕೊಟ್ಟಿದ್ದೂ ಉಂಟು. ಆದರೆ ಇದ್ಯಾವುದಕ್ಕೂ ನಿಂಗಮ್ಮ ಕ್ಯಾರೇ ಎನ್ನದೆ ನನಗೆ ಸಾಲ ಮನ್ನಾ ಬೇಡ ಎಂದು ಹೇಳಿ ನಿರಂತರವಾಗಿ ಸಾಲ ಮರುಪಾವತಿ ಮಾಡಿದ್ದಾರೆ. ಈ ನಿಂಗಮ್ಮ ಅಂತಂದು ನಮ್ಮ ಹತ್ರ ಸುಮಾರು ವರ್ಷದಿಂದ ಸಾಲ ತೆಗೆದುಕೊಳ್ಳೋದು ಕಟ್ಟೋದು ಮಾಡ್ತಾಯಿದ್ದಾರೆ. ಇವರು ಮನ್ನಾ ಆದ್ರೂ ಸತೆ ಅದನ್ನು ಒಳ್ಳೆ ಅಂತಂದು ಇದು ಮಾಡ್ಕೊಂಡು, ಆದರೆ ನಾನು ಇರೋದಿಲ್ಲ, ನಾ ಹೆಂಗೆ ತೊಗೊಂಡಿದ್ರೆ ಹಂಗೆ ಕಟ್ತಂತಂದು ಪೂರಾ 2 ಸಲ ತಗೊಂಡ್ರೆ 2 ಸಲನೂ ದುಡ್ಡಿನ ಪೂರಾ ಮರುಪಾವತಿ ಮಾಡಿದ್ದಾರೆ. ಇವರು ಉತ್ತಮ ಇದಕ್ಕೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಮಾದರಿಯ ಮಹಿಳೆ ಅಂತಂದು ಅನ್ಕೋಬೋದು ನಾವು. ಇದೇ ಥರ ಉಳಿದರಂತರ ಎಲ್ಲರೂ ಸಾಲ ತಗೊಳ್ಳೋದು ಕಟ್ಟೋದ್ರಲ್ಲಿ ಆಸಕ್ತಿ ವಹಿಸಿದರೆ ನಮ್ಮ ಸಂಘವು ಒಂದು ಉತ್ತೀರ್ಣವಾಗಿ ಬರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿ ಸಾಲ ಮಾಡಬೇಕಾದರೆ ಒಂದು ಕಾರಣ ಇರಲೇಬೇಕು. ಹೌದು, ಎಲ್ಲರಿಗೂ ಒಂದಲ್ಲ ಒಂದು ಕಾರಣ ಇರೋ ರೀತಿನೇ ನಿಂಗಮ್ಮರಿಗೂ ಒಂದು ಕಾರಣ ಇದೆ. ಅದು 10 ವರ್ಷಗಳ ಹಿಂದಿನ ಕಥೆ. ಆಗಿನ್ನೂ ನಿಂಗಮ್ಮರ ಪತಿ ಕರಿಬಸಪ್ಪ ಬದುಕಿದ್ದರು. ಆದರೆ ನಿಂಗಮ್ಮರ ಮನೆಯಲ್ಲಿ ಕಷ್ಟವೋ ಕಷ್ಟ. ನಿಂಗಮ್ಮ ಕಂಡವರ ಬಳಿ ನನಗೆ ಸಾಲ ಕೊಡಿ ಅಂತ ಬೇಡಿಕೊಳ್ತಾ ಇದ್ರು. ಆದರೆ ಇದೇ ಊರಿನ ದೇವಪ್ಪ ಅನ್ನೋರು ನಿಂಗಮ್ಮರ ಕಷ್ಟವನ್ನ ನೋಡಿ ಆಕೆಯನ್ನ ಸೊಸೈಟಿಗೆ ಕರೆದುಕೊಂಡು ಹೋಗಿ ಬೆಳೆ ಸಾಲ ಕೊಡಿಸಿದ್ರು. ಅಂದಿನಿಂದ ನಿಂಗಮ್ಮ ಯಾವುದೇ ರೀತಿಯಿಂದ ಸಾಲ ಮರುಪಾವತಿ ಮಾಡುವುದನ್ನು ವಿಳಂಬ ಮಾಡದೆ ನಿರಂತರವಾಗಿ ಸಾಲ ಮರುಪಾವತಿ ಮಾಡುತ್ತಾ ಬಂದಿದ್ದಾರೆ. ಈ ಸಹಕಾರ ಸಂಘದೊಳಗೆ ನಾವು ಅಲ್ಲೇ ಮೆಂಬರ್ ಆಗಿದ್ವಿ, ಶೇರ್ದಾರ್ ಆಗಿದ್ವಿ. ನಮ್ಗೆ ಬಂದು ಕೇಳ್ತನೆ ನಾವು ಹೇಳಿ ಸರ್ ಈಗ ಕೊಡಿಸ್ತಾನಮ್ಮ ಅಂತ ಹೋದ್ವಿ. ನಾವು ಕನಿಷ್ಠ 20 ವರ್ಷಗಳಿಂದ ಆಯಾಮು ಸಾಲ ಕೊಡ್ಸಂತ ಬಂದ್ವಿ. ಪ್ರತಿ ಸಾಲ ಕೊಟ್ಟಾಗ ಅವಧಿ ಮುಂಚಿತವಾಗಿ ಬಂದು ನನ್ನನ್ನು ಭೇಟಿಯಾಗಿ ರೊಕ್ಕ ತೊಗೊಂಬಂದು ಸಾಲ ಕಟ್ಟಿ ಮರುಪಾವತಿ ಮಾಡ್ಕೊಂತ ಹೊಂಟಿವಿ ನಾವು. ಆಕೆ ವಯಸ್ಸಿನವರು, ವೃದ್ಧ ವಯಸ್ಸಿನವರು ಈ ಸಹಕಾರ ಸಂಘಕ್ಕೆ ಒಂದು ಮಾದರಿಯಾಗಿ ಹೊರಹೊಮ್ಮ್ಯಾಳ. ನಿಂಗಮ್ಮ 10 ವರ್ಷಗಳ ಹಿಂದೆ ಮೊದಲು 15,000 ಸಾಲ ಪಡೆದುಕೊಂಡ್ರು.
ನಂತರ ಅದನ್ನು ಯಾವುದೇ ಅಡೆತಡೆ ಇಲ್ಲದೆ ತೀರಿಸಿದ ಮೇಲೆ ಬ್ಯಾಂಕಿನವರು ಈಕೆಯ ವ್ಯವಹಾರವನ್ನು ಮೆಚ್ಚಿ 18,000, 22,000, 25,000, 30,000 ಹೀಗೆ ಸಾಲದ ಪ್ರಮಾಣವನ್ನು ಹೆಚ್ಚಿಗೆ ಮಾಡುತ್ತಾ ಬಂದಿದ್ದಾರೆ. ನಿಗದಿತ ಸಮಯಕ್ಕೆ ಸಾಲ ತೀರಿಸುವ ಮೂಲಕ ನಿಂಗಮ್ಮ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡುವ ಇತರ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ತನ್ನ ಕಷ್ಟದ ಸಮಯದಲ್ಲಿ ಅನುಕೂಲವಾದ ಬ್ಯಾಂಕ್ಗೆ ದ್ರೋಹ ಮಾಡಲಾರೆ ಎನ್ನುವ ನಿಂಗಮ್ಮಳ ಮಾತು ನಿಜಕ್ಕೂ ಶ್ಲಾಘನೀಯ. ನಿಂಗಮ್ಮರಿಗೆ ಈಗ 3 ಹೆಣ್ಣು ಮಕ್ಕಳಿದ್ದಾರೆ. ಇರುವ 2.5 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ತನ್ನ ಕೃಷಿ ಚಟುವಟಿಕೆಗಳಿಗೆ ಸಾಲ ಬೇಕಾದಾಗ ಸಾಲ ಪಡೆದುಕೊಂಡು ಮತ್ತೆ ಅದನ್ನು 1 ವರ್ಷದ ಅವಧಿಯಲ್ಲಿ ತಾನೇ ಬ್ಯಾಂಕಿಗೆ ಬಂದು ಸಾಲವನ್ನು ಮರುಪಾವತಿ ಮಾಡ್ತಾರೆ. ನಿಂಗಮ್ಮರು ಚಲೋತ್ನಾಗ ಕಟ್ಕೊಂತ ಬಂದಾರ್ರಿ. ನಾವು ನಮ್ಮ ಮನ್ಯಾಗ ಸತ್ತು ಭಾಳ ದಿನ ಆತಲ್ರಿ, ಇಲ್ಲೇ ಯಾವಾರ ತೊಗೊಳೋದು ಕೊಡೋದು ಮಾಡ್ತೀವಿ ರೀ. ಹೊಲ ಮೇಲೆ ತಗೊಳೋದ್ರಿ, ಸಾಲ ಕಟ್ಟೋದು ಮಾಡ್ತೀವಿ ರೀ. ನಮ್ಮ ಹುಡ್ರು ಭಾಳ ಅದಾವಲ್ರಿ, 6 ಮಂದಿ ಹುಡ್ರು. ಮತ್ತು ಎಲ್ಲಿ ಹುಟ್ಟಾಗಲ್ರಿ, ಇಲ್ಲೇ ತಗೊಳೋದು ಅವ್ರಂಗ ನಡ್ಕೋಬೇಕು ಅನ್ನೋದಾಗತ್ತೆ ರೀ. ಮತ್ತು ನಮಗೂ ಹುಟ್ಟತೈತಿ. ಮತ್ತು ಯಾರು ಕೊಡ್ತಾರೆ ರೀ? ಯಾರು ಅಣ್ತಮ್ಗಳು ಕೊಡೋಗಲ್ಲ, ಯಾರು ಕೊಡೋಗಲ್ರಿ. ಊರಾಗೂ ಮಂದಿ ಯಾರು ಕೊಡ್ತಾರೆ ರೀ? ನಿಂಗಮ್ಮರನ್ನ ಮಾದರಿ ಮಹಿಳೆಯನ್ನಾಗಿ ಮಾಡಿದ ಕಿನ್ನಾಳ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಬಗ್ಗೆ ಹೇಳಲೇಬೇಕು. ಹೌದು, ಇತ್ತೀಚಿನ ದಿನಗಳಲ್ಲಿ ಸಹಕಾರ ಸಂಘಗಳು ಅವನತಿಯ ಅಂಚಿಗೆ ಸಿಲುಕಿರುವ ಈ ದಿನಗಳಲ್ಲಿ ಕಿನ್ನಾಳದ ಈ ಸಹಕಾರ ಸಂಘ ಲಾಭದಲ್ಲಿದ್ದು ರೈತರಿಗೆ ಸಂಜೀವಿನಿಯಾಗಿದೆ. ಕಿನ್ನಾಳ ಕೊಪ್ಪಳ ತಾಲ್ಲೂಕಿನ ಒಂದು ಹೋಬಳಿ. ಆದರೆ ಈ ಗ್ರಾಮದಲ್ಲಿನ ಕಿನ್ನಾಳ ಕಲೆ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದೆ. ಆದರೆ ಇಲ್ಲಿ ಮಳೆಯಾಧಾರಿತ ಕೃಷಿ ಹೆಚ್ಚಾಗಿರೋದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕುವ ಸನ್ನಿವೇಶಗಳು ಹೆಚ್ಚಾಗಿ ಬರುತ್ತವೆ. ಈ ಗ್ರಾಮದಲ್ಲಿ 1976ರಲ್ಲಿ ಆರಂಭವಾದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸದಾ ರೈತರ ಏಳಿಗೆಗೆ ಟೊಂಕ ಕಟ್ಟಿ ನಿಂತಿದೆ. ಇತ್ತೀಚಿನ ದಿನಗಳಲ್ಲಿ ಸಹಕಾರ ಸಂಘಗಳು ಬಾಗಿಲು ಮುಚ್ಚುವ ಹಂತದಲ್ಲಿರುವ ವೇಳೆ ಕಿನ್ನಾಳದ ಸಹಕಾರ ಸಂಘ ಇಲ್ಲಿಯವರೆಗೂ ರೈತರಿಗೆ 100 ಕೋಟಿಗೂ ಅಧಿಕ ಬೆಳೆ ಸಾಲ ನೀಡುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘ ಏನಿದೆ, ನಿಜವಾಗ್ಲೂ ಒಂದು ಮಾದರಿಯ ಸಹಕಾರ ಸಂಸ್ಥೆ ಅಂತ ಹೇಳಕ್ಕೆ ನಾನು ಇಚ್ಛಿಸ್ತೀನಿ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಹಿಂದೆ ನಡೆದು ಬಂದಿರತಕ್ಕಂಥ ಹಾದಿಯನ್ನು ನೋಡಿದರೆ ನಮ್ಮ ಇಲ್ಲಿ ಸಹಕಾರಿಗಳು ಭಾಳ ಒಂದು ಎಲ್ಲ ಸಹಾಯ ಸಹಕಾರ ಕೊಟ್ಟಿದ್ದನ್ನು ನಾನು ಇವತ್ತು ನೆನಬೇಕಾಗ್ತದೆ. ಅವಧಿ ಮುನ್ನವೇ ಇವತ್ತು ಸಾಲ ಮರುಪಾವತಿ ಇವತ್ತು ಮಾಡಿರ್ತಕ್ಕಂಥದ್ದು ರೈತರಿಗೆ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಗ್ರಾಹಕರ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಇವತ್ತು ಈ ಬಾಡಿ ಎಲ್ಲ ಸದಸ್ಯರು ಕೂಡ ಸಹಕಾರಿಯಾಗಿದ್ದಾರೆ. ಹಾಗೂ ಈ ಸಂಘ ಸುಮಾರು 25 ವರ್ಷಗಳಿಂದ ಕೂಡ ಉತ್ತಮ ಸೇವೆಯಲ್ಲಿ ಬರ್ತಾ ಇದೆ. ಯಾವುದೂ ಒಂದು ಕಾನೂನು ಕ್ರಮ ಇಲ್ಲದೇ ಇವತ್ತು ಮರುಪಾವತಿ ಆಗಿರ್ತಕ್ಕಂಥದ್ದು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಈ ಸಂಘ ಮೊದಲೇದಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಗ್ರಾಮದಲ್ಲಿನ ಹೆಣ್ಣು ಮಕ್ಕಳ ಅನುಕೂಲಕ್ಕಾಗಿ ಸ್ವಸಹಾಯ ಸಂಘಗಳ ಮೂಲಕ ಸಾಲ ನೀಡುವ ಯೋಜನೆಯನ್ನ ಸಹಕಾರ ಸಂಘ ಜಾರಿಗೆ ತಂದಿದೆ. ಇದರ ಜೊತೆಗೆ ಯಶಸ್ವಿನಿ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವ ಮೂಲಕ ರೈತರ ಪಾಲಿಗೆ ವರದಾನವಾಗಿದೆ. ಇದೆಲ್ಲ ಸಾಧ್ಯವಾದದ್ದು ನಿಂಗಮ್ಮಳಂತಹ ಗ್ರಾಹಕರು, ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಸಿಬ್ಬಂದಿಯವರ ಸಹಕಾರದಿಂದ. ಹೀಗೆ ಕಿನ್ನಾಳದ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ರೈತರಿಗೆ ಕಷ್ಟದ ಕಾಲದಲ್ಲಿ ನೆರವಾಗುತ್ತಿದೆ. ಕೊಪ್ಪಳದಿಂದ ಕ್ಯಾಮರಾಮನ್ ದೇವರಾಜ ಜೊತೆ ದೊಡ್ಡೇಶ ಎಲಿಗಾರ್, ಸುವರ್ಣ ನ್ಯೂಸ್. ಬ್ಯಾಂಕ್ ಸಾಲವನ್ನ ಕಟ್ಟದೇ ಇರುವ ಈ ಕಾಲದಲ್ಲಿ ತನಗೆ ಸಾಲ ಮನ್ನಾ ಬೇಡ ಎಂದು ಹೇಳಿರುವುದು ನಿಜಕ್ಕೂ ಅಚ್ಚರಿಯೇ ಸರಿ. ಕಷ್ಟದ ಕಾಲದಲ್ಲಿ ನೆರವಾದ ಸಹಕಾರ ಸಂಘಕ್ಕೆ ಮೋಸ ಮಾಡದೆ ಕಾಲಕ್ಕೆ ಸಾಲ ಮರುಪಾವತಿ ಮಾಡ್ತಿದ್ದಾಳೆ. ಇದುವೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಸುವರ್ಣ ನ್ಯೂಸ್ ನೋಡ್ತಾ ಇರಿ.